ಗೌರಿ, ಒಬ್ಬ ತಂದೆ ತನ್ನ ಮಗಳ ಬಗ್ಗೆ ಯಾವ ಮಾತುಗಳನ್ನ ಕೇಳಿಸ್ಕೋಬಾರ್ದಾಗಿತ್ತು ಆ ಮಾತುಗಳನ್ನೆಲ್ಲ ಕೇಳಕ್ಕಾಗೋಯ್ತು. ಬರೀ 10 ಲಕ್ಷ ರೂಪಾಯಿಗೋಸ್ಕರ ಸಪ್ತಮಿ ಬಗ್ಗೆ ಅವಳಿಗೆ ಅವಮಾನ ಮಾಡ್ಬಿಟ್ಟೆ ಗೌರಿ. ಅಪ್ಪ, ಅಪ್ಪ, ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಬೇಜಾರು ಮಾಡ್ಕೋಬೇಡಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ನಾವ್ ಗಮನ ಕೊಡೋಣ. ನನಗೆ ಆ ರಾಕ್ಷಸಿ ಆ ಮನೆ ಹಾಳಿ ಆಡಿದ ಮಾತುಗಳನ್ನ ಮರೆಯೋದಿಕ್ಕಾಗ್ತಿಲ್ಲಮ್ಮ. ಅಲ್ಲಮ್ಮ, ಅಂತ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ನಾನು ಹೇಗಮ್ಮ ಸಮಾಧಾನವಾಗಿರ್ಲಿ? ಅಪ್ಪ, ಭೂಮಿ ಮೇಲೆ ಹೂವು ಇರುತ್ತೆ, ಮುಳ್ಳು ಇರುತ್ತೆ. ಮುಳ್ಳಿದೆ ಅಂತ ಹೂ ಹರಳದೆ ಇರುತ್ತಾ? ಒಳ್ಳೇದ್ರ ಜೊತೆ ಜೊತೆಗೆ ಕೆಟ್ಟದು ಇರುತ್ತೆ ಅಪ್ಪ. ನಾವದನ್ನ ಮುಂದೆ ದಾಟ್ಕೊಂಡು ಹೋದ್ರೇನೆ ನಮ್ ಜೀವನ ಚೆನ್ನಾಗಿರೋದು. ಅವನಂಗ ಅಂದಿದ ತಕ್ಷಣ ನಾವ್ ಸೋತೋದ್ವಿ ಅಂತ ಅನ್ಕೋಬಾರ್ದು. ಅಪ್ಪ, ಎಲ್ರಿಗೂ ನಾವ್ ಮಾಡೋ ಜೀವನದ ಮೂಲಕ ಉತ್ತರ ಕೊಡ್ಬೇಕು. ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ಇದಕ್ಕಿಂತ ಕೆಟ್ಟದಾಗಿ ನಡ್ಸ್ಕೊಳ್ಳೋರು ಇದ್ದಾರೆ. ನಾವ್ ಇದಕ್ಕೆಲ್ಲ ಕುಗ್ಬಾರ್ದು. ಅಪ್ಪ, ಇದನ್ನೆಲ್ಲ ಕೆಟ್ಟ ಕನ್ಸು ಅಂತ ಮರ್ತು ನಾವ್ ಮುಂದಕ್ಕೆ ಹೆಜ್ಜೆ ಇಡ್ಬೇಕು. ಅಲ್ಲ ಅಪ್ಪ, ನೀವ್ ನನಗ್ ಧೈರ್ಯ ಹೇಳ್ಬೇಕು. ಈಗ ನೋಡಿದ್ರೆ ನಾನ್ ನಿಮಗ್ ಧೈರ್ಯ ಹೇಳೋ ತರ ಬೇಜಾರ್ ಮಾಡ್ಕೊಂಡು ನಿಂತಿದ್ದೀರಾ. ಅಪ್ಪ, ನಾವ್ ಹೋಗ್ಬೇಕಾಗಿರೋ ದಾರಿ ಬೇರೆನೇ ಇದೆ. ಆ ದೇವ ಇಷ್ಟೆಲ್ಲ ಮಾಡ್ತಿರೋದೆ ನಾವ್ ದುಡ್ಡಿಗೋಸ್ಕರ ಅವ್ನ್ ಕಾಲ್ ಹಿಡಿತೀವಿ ಅಂತ. ನಾವ್ ಅದನ್ನ ಸುಳ್ಳು ಮಾಡಿ ಈ ಸಮಸ್ಯೆಯಿಂದ ನಾವು ಪಾರಾಗ್ಬೇಕು. ಆ ಮಾತನ್ನ ನಾವ್ ಮನ್ಸಿಗೆ ತಗೊಂಡ್ರೆ ಮಾತ್ರ ನಮಗ್ ಬೇಜಾರಾಗತ್ತೆ. ಅದನ್ನ ತಗೊಳ್ದೆ ನಾವ್ ಅದನ್ನ ಅಲ್ಲೇ ಬಿಸಾಕಿದ್ರೆ ನಮಗೂ ಅದಕ್ಕೂ ಸಂಬಂಧನೇ ಇರಲ್ಲ. ಅಪ್ಪ, ದುಡ್ಡು ಅಡ್ಜಸ್ಟ್ ಆಗೋವರೆಗೂ ನಾವ್ ಹಾಗೆ ಇರೋಣ. ಮೊದಲು ನಾವು ದುಡ್ಡು ಅರೇಂಜ್ ಮಾಡಿ ನಿಮ್ಮ ಅಳಿಯಂದ್ರು ಮರ್ಯಾದೆ ಕಾಪಾಡೋ ಕಡೆ ಗಮನ ಕೊಡೋಣ. ಹೌದಮ್ಮ, ಹೇಗಾದ್ರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿ ಅಳಿಯಂದ್ರು ನಾವು ಕಾಪಾಡಲೇಬೇಕು. ಸರಿಯಮ್ಮ, ನಿನ್ ಮನೆಗೆ ಹೋಗು. ನಾನು ಬೇರೆ ಕಡೆ ವಿಚಾರಿಸ್ತೀನಿ. ಅಪ್ಪ, ನಾನು ನಿಮ್ ಜೊತೆ ಬರ್ತೀನಿ. ಅಯ್ಯೋ ಬೇಡಮ್ಮ, ಹೀಗಾಗಿರೋದೇ ಸಾಕು. ನೀನಿನ್ ಮುಂದೆ ಎಲ್ಲೂ ಬರೋದು ಬೇಡ. ನಾನೇ ವಿಚಾರಿಸ್ತೀನಿ. ನೀನ್ ಮನೆಗೆ ಹೋಗು. ಸರಿಯಪ್ಪ, ನಾನು ಮನೆಗೆ ಹೋಗ್ತೀನಿ. ದುಡ್ಡು ಅಡ್ಜಸ್ಟ್ ಆಗ್ತಿದ್ದಂಗೆ ನನಗೆ ಕಾಲ್ ಮಾಡಿ. ಹುಷಾರು ಅಪ್ಪ. ಆಯ್ತಮ್ಮ, ನೀನ್ ಹುಷಾರು. ಸರಿಯಪ್ಪ. ಸರಿ, ಬಾ. ಸದ್ಯ ಅಪ್ಪ ಮಗಳು ಕೊನೆಗೆ ಪತ್ರಕ್ಕೆ ಎಲ್ಲಿ ಕೊಕ್ಕೆ ಹಾಕ್ತಾರೋ ಅಂತ ತುಂಬಾ ಭಯ ಆಗಿತ್ತು.